ಕೋಟಿ ಕೋಟಿ ಮೌಲ್ಯದ ಸರ್ಕಾರಿ ಜಾಗವನ್ನು ನುಂಗೋದಕ್ಕೆ ಸ್ಕೆಚ್ ಹಾಕಲಾಗಿದೆ. ಭೂಮಾಪಕರು ಸೇರಿ ಇಬ್ಬರ ವಿರುದ್ಧ ಈಗ ಕ್ರಿಮಿನಲ್ ಕೇಸ್ ಬಿದ್ದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಯಲಹಂಕದಲ್ಲಿ ಸರ್ಕಾರಿ ಜಾಗ ಗೋಲ್ಮಾಲ್ ಆಗಿದೆ. ಸರ್ಕಾರಿ ಜಾಗವನ್ನ ಕಬಳಿಕೆ ಮಾಡೋದಕ್ಕೆ ಅಧಿಕಾರಿಗಳೇ ಸಾಥ್ ಕೊಟ್ರ ಅನ್ನೋ ಅನುಮಾನ ಕಾಡ್ತಾ ಇದೆ. ಅಧಿಕಾರಿಗಳ ಸಾಥ್ ಇಲ್ಲದೆ ಇದೆಲ್ಲ ಆಗೋದಕ್ಕೆ ಸಾಧ್ಯನಾ? ಆ ಫೈಲ್ಗಳು ಕ್ಲಿಯರ್ ಆಗೋದಕ್ಕೆ ಸಾಧ್ಯನಾ? ಆ ಜಾಗವನ್ನ ಕಬಳಿಸೋದಕ್ಕೆ ಸಾಧ್ಯನಾ? ಯಲಹಂಕ ಪರವಾನಗಿ ಭೂಮಾಪಕ TKL ಪ್ರಕಾಶ್ ಇವರ ಹೆಸರು ಕೇಳಿ ಬರ್ತಾ ಇದೆ. ಈಗ ಅರ್ಜಿದಾರ ಬಲರಾಮ್ ಅವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗಿದೆ. ಕಂದಾಯ ಇಲಾಖೆಯ ಭೂ ಅಕ್ರಮದ ಬೃಹತ್ ಜಾಲ ನಿಮ್ಮ ಫ್ರೀಡಂ ಟಿವಿಯಲ್ಲಿ ಬಯಲಾಗ್ತಾ ಇದೆ. ಕೋಟಿ ಹೊಸಳ್ಳಿ ಗ್ರಾಮದ ಸರ್ವೆ ನಂಬರ್ 13/1ರಲ್ಲಿ ಅಕ್ರಮವಾಗಿ ಪೋಡಿ ಮಾಡಿರುವಂತಹ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಭೂಮಾಪನ ಮತ್ತು ಭೂ ದಾಖಲೆ ಪ್ರತಿನಿಧಿ ರೋಹನ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೋಹನ್, ಅಕ್ರಮವಾಗಿ ಪೋಡಿ ಮಾಡಿಕೊಟ್ಟಿದ್ದಾರೆ ಜಾಗ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಪೋಡಿ ಮಾಡಬೇಕಂದ್ರೆ ಅಧಿಕಾರಿಗಳು ಶಾಮೀಲ್ ಆಗೇ ಇರ್ತಾರೆ, ಅಧಿಕಾರಿಗಳು ಅಲ್ಲಿ ಇದ್ದೇ ಇರ್ತಾರೆ ಜಾಗದಲ್ಲಿ. ಆದರೆ ಅಧಿಕಾರಿಗಳಿಗೆ ಗೊತ್ತಿಲ್ಲದೆ ಈ ಅಕ್ರಮ ಹೇಗಾಯ್ತು ಅಂತ? ಸಂತೋಷ್, ಇದು ಅಧಿಕಾರಿಗಳಿಗೆ ಗೊತ್ತಿಲ್ಲದೆ ಅನ್ನೋದಿಲ್ಲ, ಅಧಿಕಾರಿಗಳೇ ಶಾಮೀಲಾಗಿ ಈ ರೀತಿ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಯಲಹಂಕ ತಾಲೂಕಿನಲ್ಲಿ ಕೋಟಿ ರೂಪಾಯಿ ಆಸ್ತಿಗಳನ್ನ ಈಗ ದುರಸ್ತಿಗೆ ಸಂಬಂಧಪಟ್ಟಂತೆ ಈಗ ಪೋಡಿ ಮಾಡಿರ್ತಕ್ಕಂಥದ್ದು ಈಗ ಗಂಭೀರ ಆರೋಪ ಕೂಡ ಕೇಳಿ ಬರ್ತದೆ. ಇದಕ್ಕೆ ಈಗಾಗಲೇ ಕೊಡಗೇಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ. ಸರ್ವೆ ನಂಬರ್ 13/1ರಲ್ಲಿ ಈಗ ಸರ್ವೆ ಏನು ಪೋಡಿ ಮಾಡುವಂತ ಅಲ್ಲಿಗ ಬರ್ತಕ್ಕಂಥ ಸ್ಥಳೀಯರು ಕೂಡ ಇದನ್ನ ಡಾಕ್ಯುಮೆಂಟ್ ಗಳನ್ನ ಕೊಡ್ತಾರೆ. ಅದರಲ್ಲಿ ಶಾಮೀಲಾಗಿ ಸರ್ಕಾರಿ ಕಟ್ಟಡಗಳು ಮತ್ತು ಅದಕ್ಕೆ ಪಾರ್ಕಿಗೆ ಸಂಬಂಧಪಟ್ಟ ಜಾಗಗಳನ್ನು ಕೂಡ ಅದನ್ನ ಪೋಡಿ ಮಾಡಿ ಈಗಾಗಲೇ ಅದನ್ನ ಅಕ್ರಮವನ್ನ ಮಾಡಿದೆ ಅಂತ ಹೇಳ್ಬೋದು. ಸರ್ಕಾರಿಗೆ ಸೇರಿದಂತಹ ಒಂದು ಪ್ಲೇ ಗ್ರೌಂಡ್ ಮತ್ತು ಬಿಲ್ಡಿಂಗ್ ಗೆ ಸೇರಿರ್ತಕ್ಕಂಥ ಕೆಲವೊಂದಿಷ್ಟು ಜಾಗಗಳ ಮೀಸಲಿಟ್ಟಿರ್ತಕ್ಕಂಥದ್ದು AC ಜಾಗ ಅಂತಂದ್ರೆ ಪಬ್ಲಿಕ್ ಅಮ್ಯುನಿಟೀಸ್ಗೆ ಇಟ್ಟಂತಹ ಜಾಗಗಳನ್ನ ಸೇರಿರ್ತಕ್ಕಂಥ ಜಾಗಗಳನ್ನೆಲ್ಲವನ್ನು ಕಬಳಿಸುವ ಯತ್ನ ನಡೀತಾ ಎಂಬುವ ಪ್ರಶ್ನೆ ಸಹಜವಾಗಿ ಬರುತ್ತೆ. ಈಗಾಗಲೇ ಸ್ಥಳಕ್ಕೆ ಪರಿಶೀಲನೆ ಮಾಡಿ ಆಯುಕ್ತರು ಎಲ್ಲ ಪರಿಶೀಲನೆಯನ್ನು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕೊಡಗೇಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕೂಡ ಇಬ್ಬರ ವಿರುದ್ಧ ಈಗಾಗಲೇ ಪ್ರಕರಣ ದಾಖಲಾಗಿದೆ. ತನಿಖೆ ಕೂಡ ಈಗಾಗಲೇ ಮುಂದುವರಿತಿದೆ ಅಂತ ಹೇಳ್ಬೋದು. ಸಂತೋಷ್, ಧನ್ಯವಾದಗಳು ರೋಹನ್ ನಿಮ್ಮೆಲ್ಲ ಮಾಹಿತಿಗೆ.